ಈ ಸ್ಥಳಕ್ಕೆ ಯಾರು ಒಬ್ಬೊಬ್ಬರೇ ಬರಬೇಡಿ. ಸೋಮನಾಥ ದೇವಾಲಯ, ಶಿವಪುರ. ಪಂಚತತ್ವ ಲಿಂಗದಲ್ಲಿ ಇದು ಆಕಾಶ ತತ್ವದ ಲಿಂಗ. ಇದುವೇ ದೇವಸ್ಥಾನ ಬೆಟ್ಟ. ಸೊ ಇದು ಹೊಸಪೇಟೆ ಹುಲಿ ಕಡೆಯಿಂದ ಬರ್ತಕ್ಕಂಥ ರಸ್ತೆ, ಕೊಪ್ಪಳದಿಂದ. ಈ ರಸ್ತೆ ಅಂಜನಾದ್ರಿ ಗಂಗಾವತಿ ಹೋಗ್ತಕ್ಕಂಥ ರಸ್ತೆ. ನನ್ನ ಎದುರಿಗಿರೋದೇ ಈ ದೇವಸ್ಥಾನದ ರಸ್ತೆ. ಸ್ನೇಹಿತರೆ, ಈ ದೇವಸ್ಥಾನವನ್ನು ಫಸ್ಟ್ ಟೈಮ್ ಯೂಟ್ಯೂಬ್ನಲ್ಲಿ ನಾನೇ ತೋರಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ಹಂಪಿ ಟ್ರಾವೆಲ್ ಟೈಮ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದು ನಾನು ನಿಮಗೆ ತೋರಿಸಲು ಹೊರಟಿರುವ ದೇವಾಲಯ ಹೊಸಪೇಟೆಯಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಹೌದು ಸ್ನೇಹಿತರೆ, ಇದು ಹಂಪಿಯ ಪಂಚತತ್ವ ಲಿಂಗಗಳಲ್ಲಿ ಒಂದು ಶ್ರೀ ಸೋಮನಾಥೇಶ್ವರ ದೇವಾಲಯ. ಈ ದೇವಾಲಯ ಒಂದು ಸುಂದರವಾದ ಬೆಟ್ಟದ ಮೇಲ್ಭಾಗದಲ್ಲಿ ಸ್ಥಿತವಾಗಿದೆ. ಈ ದೇವಸ್ಥಾನ ಎಲ್ಲಿದೆ, ಇದರ ವಿಶೇಷತೆ ಏನು, ಇತಿಹಾಸ ಏನು, ಇದೆಲ್ಲದರ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನನ್ನ ಹಂಪಿ ಟ್ರಾವೆಲ್ ಟೈಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಭಾಳ ಟಫ್ ಟ್ರೆಕ್ಕಿಂಗ್ ಅನಿಸುತ್ತೆ, ಸ್ವಲ್ಪ ಬೆಟ್ಟ ಈ ಥರ ಹೋಗ್ಬೇಕು ಮೇಲೆ ಹತ್ಕೊಂಡು. ಬೆಳಗ್ಗೆ 7 ಗಂಟೆ ಆಗಿದೆ ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿ. ಸೊ ಬನ್ನಿ ಹೋಗೋಣ. ಬೆಳಗಿನ ವಾತಾವರಣ ಹೇಗಿದೆ ಅಂತ ನೋಡ್ಬೋದು. ಮೇಲೆ ಈ ರೀತಿ ಹತ್ಕೊಂಡು ಹೋಗ್ಬೇಕು, ಕಾಲು ಸ್ಲಿಪ್ ಆಗುತ್ತೆ, ಹುಷಾರಾಗಿ ಬರ್ಬೇಕು. ದಯವಿಟ್ಟು ಇಲ್ಲಿ ಯಾರು ಒಬ್ಬೊಬ್ಬರೇ ಬರಬಾರ್ದು. ಸೊ 2-3 ಜನ ಇದ್ದರೆ ಬರೋದು ಒಳ್ಳೆಯದು ಈ ರಸ್ತೆಯಲ್ಲಿ. ಸೊ ಇಲ್ಲಿ ಮಾರ್ಕ್ ಮಾಡಿದ್ರೆ ಇದ್ರ ಮುಖಾಂತರ ಹೋಗಿ ನಾನು ಮಾರ್ಕ್ ಎಲ್ಲೆಲ್ಲಿ ಮಾಡಿದ್ರೆ ಅದ್ರ ಮುಖಾಂತರನೇ ನೋಡ್ಕೊಂಡು ಹೋಗ್ಬೇಕಷ್ಟೆ. ಇದಕ್ಕೆ ಯಾವುದೇ ರಸ್ತೆ ಇಲ್ಲ, ಯಾವುದೂ ಸ್ಟೆಪ್ಸ್ ಇಲ್ಲ, ಕೇವಲ ಈ ಚಿಹ್ನೆ ನೋಡಿ ಸುಣ್ಣ ಬಳದು ನೋಡಿ ಹೋಗ್ಬೇಕು. ಓಂ ನಮಃ ಶಿವಾಯ. ನೋಡಿ ಎಷ್ಟು ಕಷ್ಟ ಇದೆ ಟ್ರೆಕ್ಕಿಂಗ್. ಈ ಬೆಟ್ಟ ಹತ್ತಲಿಕ್ಕೆ ಹೋಗ್ತಕ್ಕಂಥ ರಸ್ತೆ ಹೇಗಿದೆ ಅಂತ ನೋಡ್ಬೋದು. ಮೇಲೆ ಕೋಟೆ ಕಾಣ್ತಾ ಇದೆಯಲ್ಲ, ಅಲ್ಲೇ ದೇವಸ್ಥಾನ ಇದೆ ಅಂತ ಹೇಳ್ತಾರೆ. ನೋಡೋಣ. ನೀವು ನೋಡಿ ಕೋಟೆ ಕಾಣ್ತಿದ್ದೆ ಅಲ್ಲಿ. ಇಲ್ಲಿಂದ ಬ್ಯೂಟಿಫುಲ್ ವ್ಯೂ. ಇದು ರಿಸರ್ವಾಯರ್ ಎಷ್ಟು ಸೂಪರ್ ಇದೆ ನೋಡಿ. ದಾರಿಲೇ ಇಲ್ಲ. ಪ್ಲೇಸ್ ಮಾತ್ರ ಬ್ಯೂಟಿಫುಲ್. ಬೆಳಗ್ಗೆ ನಾನು ಟ್ರೆಕ್ ಮಾಡಿದ್ರು ಸಾರ್ಥಕ ಆಯ್ತು. ನೋಡಿ, ಇಲ್ಲಿ ಬಂದು ಕೂಡ ನಮಗೆ ಫಸ್ಟ್ ಗಣೇಶನ ದರ್ಶನ ಆಗ್ತಾ ಇದೆ. ವಿಘ್ನ ವಿನಾಯಕ ನಮೋ ನಮಃ. ಗಣೇಶನಿಗೆ ನಮಸ್ಕಾರ ಮಾಡಿ ಮತ್ತೆ ನಾವು ಮುಂದ್ಕೋಣ. ಗಣೇಶನಿಗೆ ನಮಸ್ಕಾರ ಮಾಡೋಣ. ಇದೇ ಗಣೇಶನ ಮೂರ್ತಿ. ಓಹ್, ಇಷ್ಟು ಮೇಲೆ ಇಲ್ಲೇ ನನಗೆ ಸ್ವಲ್ಪ ಸ್ಟೆಪ್ಸ್ ಕಂಡಿದ್ದು ನೋಡಿ. ಯಾರೂ ಇಲ್ಲ ಇಲ್ಲಿ. ಮೇಲೆ ಯಾರೋ ಪೂಜಾರಿ ಒಬ್ಬರು ಇದ್ದಾರೆ ಅಂತ ಹೇಳ್ತಾರೆ. ಹೋಗ್ತಾ ಇದ್ದೀನಿ ಒಬ್ಬನೇ. ಓಂ ನಮಃ ಶಿವಾಯ. ಪ್ಲಸ್ ಅದ್ಭುತವಾದ ಒಂದು ಸ್ಥಳ. ಭಾಳ ಜನ ಮರ್ತಿರ್ತಕ್ಕಂಥ ಸ್ಥಳ ಇದು. ಒಂದು ಶಿವ ದೇವಸ್ಥಾನ ಮೇಲೆ ಈ ಕಾಣ್ತಾ ಇದೆ ಗೋಪುರ. ಇಲ್ಲಿ ನೋಡಿ ಕಾಣ್ತಾ ಇದೆಯಲ್ಲ, ಅದೇ ದೇವಸ್ಥಾನ. ಮಳೆಗಾಲದಲ್ಲಿ ನೀರು ಬರೋದ್ರಿಂದ ಈ ಸ್ಟೆಪ್ಸ್ಗಳು ಜಾರ್ತಿರ್ತವೆ. ಇಲ್ಲಿ ಮಳೆಗಾಲದಲ್ಲಿ ಬರೋದು ಕಷ್ಟ.
ದಯವಿಟ್ಟು ಇಲ್ಲಿ ಯಾರು ಒಬ್ಬೊಬ್ರು ಬರಬೇಡಿ. ನಾನು ಏನೋ ಸ್ವಲ್ಪ ಬಂಡದಾರ ಮಾಡಿ ಬಂದ್ಬಿಟ್ಟಿದ್ದೀನಿ. ಯಾರು ಒಬ್ಬರೇ ಬರೋಕ್ಕೆ ಹೋಗ್ಬೇಡಿ, ಸೇಫ್ ಇಲ್ಲ. ಪ್ರಾಣಿಗಳು ಇದ್ದಾವೆ ಇಲ್ಲಿ, ಚಿರತೆ ಅಂತ ಹೇಳ್ಬಿಟ್ಟು ಭಯ ಇದೆ. ಫಸ್ಟ್ ಟೈಮ್ ಈ ಸ್ಥಳ ಯೂಟ್ಯೂಬಲ್ಲಿ ತೋರಿಸ್ತಾರೆ. ನಾನು ಇದುವರೆಗೂ ಯಾರೂ ಯೂಟ್ಯೂಬಲ್ಲಿ ತೋರಿಸಿಲ್ಲ ಇದನ್ನು. ಸ್ನೇಹಿತರೆ, ಇದು ಸಾಮಾನ್ಯವಾದ ಶಿವಲಿಂಗವಲ್ಲ. ಇದು ಹಂಪಿಯ ಪಂಚತತ್ವ ಲಿಂಗಗಳಲ್ಲಿ ಇದು ಆಕಾಶ ತತ್ವದ ಲಿಂಗ. ಈ ದೇವಸ್ಥಾನವನ್ನು ನಾವು ಇನ್ನೂ ಬೆಳೆಸಬೇಕು. ದೇವಸ್ಥಾನದ ಹತ್ರ ಬಂದಿವಿ. ಎದುರಿಗಿಲ್ಲಿ ಹಾಳುಮಂಟಪ ಕಾಣ್ತಾ ಇದೆ. ತುಂಬ ಕಷ್ಟಕರ ಒಂದು ದೇವಸ್ಥಾನ ಇದು. ನೀವು ಇಲ್ಲಿಗೆ ಬರುವಾಗ ಟಾರ್ಚ್ ತೆಗೆದುಕೊಂಡು ಬನ್ನಿ. ಪೂಜಾರಿಯವ್ರು ನಾನು ಕೂಗ್ತಾ ಇದ್ದೀನಿ, ಅವರಿಲ್ಲ, ಬೇರೆ ಕಡೆ ಎಲ್ಲೇ ಇದ್ದಾರೆ ಕಾಣುತ್ತೆ. ವೇಟ್ ಮಾಡ್ತೀನಿ. ಇದೇ ಆ ದೇವಸ್ಥಾನ ಹೋಗ್ತಕ್ಕಂಥ ರಸ್ತೆ. ಸ್ನೇಹಿತರೆ, ಈ ಸ್ಥಳದ ಬಗ್ಗೆ ಎಸ್.ಎಲ್. ಭೈರಪ್ಪನವರ ಆವರಣ ಕಾದಂಬರಿಯಲ್ಲಿ ಒಂದು ಉಲ್ಲೇಖ ಬರುತ್ತೆ. ಸೋಮನಾಥೇಶ್ವರ ದೇವಾಲಯವನ್ನು ಆದಿಲ್ ಶಾಹಿಗಳು ನಾಶಪಡಿಸಿದ್ರಂತ. ಅದುವೇ ಈ ದೇವಸ್ಥಾನ. ನನ್ನ ಸ್ನೇಹಿತ ಸುಬ್ಬಾರೆಡ್ಡಿ ಈ ಕಾದಂಬರಿ ಬಗ್ಗೆ ಹೇಳಿ ನನಗೆ ನೆನಪಿಸಿದರು. ಅಲ್ಲಿ ನೋಡ್ತಾ ಇದ್ರಲ್ಲ ನೀವು, ಅದೇ ಸೋಮನಾಥೇಶ್ವರ ದೇವಾಲಯ. ಬೆಳಿಗ್ಗೆ 9 ಗಂಟೆ ಆದರೂ ಸಿಕ್ಕಾಪಟ್ಟೆ ಮಂಜಿದೆ, ಏನು ಕಾಣ್ತಾನೆ ಇಲ್ಲ ಸರಿಯಾಗಿ. ಈ ರಸ್ತೆ ಹೇಗಿದೆ ನೋಡಿ. ನೋಡಿ, ಇಷ್ಟು ಹಿಂಗೆ ಒಳ ಬಂದು ಹೋಗಿ ಇಲ್ಲಿ ಏನೈತೆ ಯಾರಿಗೆ ಗೊತ್ತಾಗುತ್ತೆ. ನಾನು ಅದಕ್ಕೆ ನಿಂತ್ಕೊಂಡ್ಬಿಟ್ಟಲ್ಲಿ ಗೊತ್ತಾಗಿಲ್ಲ, ಅದೇನು ಭಯ ಬಂದಂಗೆ ಆಯ್ತು ನನಗೆ. ಅದಕ್ಕೆ ಕರೆದು ಕಳಿಸಿ ಕೂಗಿದ್ದು, ನಾನು ಫೋನ್ ಹಚ್ಚಿದ್ದು. ನಾನು ಇದನ್ನು ಕಡ್ದು ನೀವು ಮಾಡಿರಿ ದಾರಿ. ಹಾಂ 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 ನೋಡಿ ಗವಿ ಯಾವ ರೀತಿ ಅಂತೇಳಿ ದರ್ಶನ ಮಾಡಿ ಈ ಕಡೆಯಿಂದ ಹೊರಗೆ ಬರ್ತಿದ್ರ ಹೋಗ್ತದ್ರಿ ಇಲ್ಲಿಂದ. ದರ್ಶನ ಮಾಡ್ಕೊಂಡು ಈ ಭಾಗದಿಂದ ಹೊರಗೆ ಬರ್ತದ್ರಿ ಜನ. ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಈ ತ್ರಿಕೋನಾಕಾರದ ಬಂಡೆಯ ಮೇಲೆ ನಂದಿ ವಿಗ್ರಹವನ್ನು ಕೆತ್ತಿದ್ದಾರೆ. ತುಂಬ ಅದ್ಭುತವಾಗಿದೆ ಇದು. ಮೊನ್ನೆ ದೇವಸ್ಥಾನ ಒಳಗಡೆ ಇವತ್ತು ಕೂಡ ಕರಡಿ ಗವಿಯಲ್ಲಿತ್ತಂತೆ. ಕೃಷ್ಣಪ್ಪ ಪೂಜಾರಿ ಅವರು ಪಟಾಕಿ ಸಿಡಿಸಿ ಅದನ್ನು ಓಡಿಸಿ ನಂತರ ಬಂದು ಇಲ್ಲಿ ದೇವರಿಗೆ ದೀಪ ಹಚ್ತಾರಂತೆ. ಶ್ಲಾಘನೀಯ ಕಾರ್ಯ ಅಂತ ಹೇಳ್ಬೋದು. ಸ್ನೇಹಿತರೆ, ಇದೇ ನೋಡಿ ಪುರಾತನವಾದ ಸೋಮನಾಥೇಶ್ವರ ದೇವಾಲಯ. ನೀವು ಈ ಸ್ಥಳಕ್ಕೆ ಬರಬೇಕಾದ್ರೆ ಕಡ್ಡಾಯವಾಗಿ ಟಾರ್ಚನ್ನು ತೆಗೆದುಕೊಂಡು ಬನ್ನಿ. ಆದಿಲ್ ಶಾಹಿಗಳು ಇಲ್ಲಿನ ದೇವಸ್ಥಾನವನ್ನು, ಕೋಟೆಗಳನ್ನು ಒಡೆದು ಹಾಳು ಮಾಡಿದ್ದಾರೆ. ಅದನ್ನು ನೀವು ಇಲ್ಲಿ ನೋಡ್ಬೋದು. ನಂದಿಯನ್ನು ಯಾವ ರೀತಿ ಹೊಡೆದಾಕಿದ್ದಾರೆ ಅಂತ ನೋಡಿ. ಹಿಂಗೆ ಅವ್ರು ತೋರಿಸಿ ಇದ್ದಾರೆ ಅಲ್ರಿ, ಅವ್ರು ಹೊರಗಡೆ ಹೋಗೋದಿದ್ದ. ಇಲ್ಲಿ ಬೆಳಕಿನ ವ್ಯವಸ್ಥೆ ಇಲ್ಲ ದೇವಸ್ಥಾನಕ್ಕೆ. ಈಗ ನೋಡ್ತಾ ಇದ್ರಲ್ಲ ಸೋಮೇಶ್ವರ. ಎಷ್ಟು ವಿಶಾಲವಾದ ಗವಿಯಲ್ಲಿದ್ದಾನೆ ನೋಡಿ ದೇವರು. ದೀಪದ ಬೆಳಕಿನಲ್ಲಿ ಸೋಮೇಶ್ವರನ ದರ್ಶನ. ಈ ದೀಪ ಹಚ್ಚತಕ್ಕಂಥವ್ರು ಕೃಷ್ಣಪ್ಪ ಪೂಜಾರಿ ಅಂತೇಳಿ. 4 ಮೂಲೆಗಳಲ್ಲೂ ಇಲ್ಲಿ ಶಿವಲಿಂಗ ಇದ್ದಾವೆ ನೋಡಿ. ಇದು ಸೋಮೇಶ್ವರ ದೇವಸ್ಥಾನದ ಆವರಣ, ಒಳಗಿನ ಆವರಣ.
ಅಯ್ಯಪ್ಪ ಸ್ವಾಮಿ ಭಕ್ತರು ಕೂಡ ಬಂದಿದ್ರು, ಅವರು ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಈ ಸೋಮೇಶ್ವರ ಲಿಂಗವನ್ನು ಎಷ್ಟು ನೋಡಿದರೂ ಕಡಿಮೆ. ಇಲ್ಲಿಗೆ ಬಂದ ಮೇಲೆ ಒಂದು ಧನ್ಯತಾ ಭಾವ ನಮಗೆ ಬರುತ್ತದೆ. ಎಲ್ಲ ಕಡೆನೂ ಆದಿಲ್ ಶಾಹಿಗಳು ದೇವಸ್ಥಾನಗಳನ್ನು ಹಾಳು ಮಾಡಿದ್ದಾರೆ. ನಾನು ಕೂಡ ಸೋಮೇಶ್ವರನಿಗೆ ಪೂಜೆ ಸಲ್ಲಿಸಿದೆ. ನಾನು ಆಗಲೇ ಹೇಳಿದ ಹಾಗೆ ದೇವಸ್ಥಾನದ 4 ಮೂಲೆಗಳಲ್ಲೂ ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಓಂ ನಮಃ ಶಿವಾಯ. ಇವರು ಕೃಷ್ಣಪ್ಪ ಪೂಜಾರಿ ಅಂತೇಳಿ ಅರ್ಚಕರು, ಈ ದೇವಸ್ಥಾನ ಸೇವೆ ಮಾಡ್ತಕ್ಕಂಥ ಅರ್ಚಕರು. ಇವ್ರಿಗೆ ಯಾವುದೇ ಸವಲತ್ತಿಲ್ಲ, ಸರ್ಕಾರದಿಂದಾಗಲಿ ಜನರಿಂದಾಗಲಿ ಯಾವುದೇ ಸವಲತ್ತಿಲ್ಲ. ಜನ ಬಂದರೆ ಕೇವಲ ₹1 2 ರೂಪಾಯಿ ದಕ್ಷಿಣ ಇಟ್ಟು ಹೋಗ್ತಾರೆ ಬಿಟ್ರೆ ಇವ್ರಿಗೆ ಯಾವುದೇ ಸವಲತ್ತಿಲ್ಲ. ಈ ಜನರಿಗೆ ನಾವು ಹಿಂದೂ ಅದು ಇದನ್ನು ನಾವು ಸಿಕ್ಕಾಪಟ್ಟೆ ಹೇಳ್ತೀವಿ, ಬಟ್ ನಮ್ಮ ಹಿಂದೂ ದೇವಾಲಯನ ಇಷ್ಟು ವರ್ಷದಿಂದ ಕಾಪಾಡ್ಕೊಂಡು ಬಂದಿರತಕ್ಕಂಥ ಈ ಒಂದು ಪೂಜಾರಿಗೆ ಸರ್ಕಾರದಿಂದ ಏನಾದರೂ ಸಹಾಯಧನ ಆಗ್ಬೇಕು, ಅಥವಾ ನೀವೇನಾದ್ರೂ ಹೇಳಿದ್ರ? ಏನಿಲ್ಲ ದೈವಗಳೇ, ಸ್ವಲ್ಪ ನಿಮ್ಮ ಮನವಿ ಮಾಡಿ ನಮ್ಮ ಶಿವಲಿಂಗಕ್ಕೆ ದಯವಿಟ್ಟು ಕಣಕ್ಕಾರ ನೋಡ್ರಿ ಸರ. ಯಾಕಂದ್ರೆ ಇದು ಹಂಪಿಯ ಪಂಚಭೂತ ಲಿಂಗಗಳಲ್ಲಿ ಇದು ಕೂಡ ಒಂದು. ಸೊ ಪ್ರತಿದಿನ ಬೆಳಗ್ಗೆ 4 ಗಂಟೆಗೆ ಎದ್ದು ಬಂದು ಈ ಪೂಜೆ ಮಾಡ್ತಾರೆ. ನೋಡಿ, ಬೆಳಗ್ಗೆ ಇವರು 4 ಗಂಟೆ ಬಂದ ಇಲ್ಲಿ ಕರಡಿ ಮಲಗಿತ್ತು. 4 ಗಂಟೆಗೆ ಬರ್ತಾರೆ ಅವ್ರು, ಕರಡಿ ಇಲ್ಲಿ ಮಲಗಿತ್ತು. ಆ ಕರಡಿಗೆ ಪಟಾಕಿ ಹಚ್ಚಿ ಓಡಿಸಿ ಆಮೇಲೆ ಪೂಜೆ ಮಾಡ್ತಾರೆ. ಅಂದ್ರೆ ಈ ತರ ಇವ್ರು ಪ್ರತಿನಿತ್ಯ ಇವ್ರಿಗೆ ಇದು ಅಭ್ಯಾಸ. ಸೊ ಈ ತರ ಆಗುತ್ತೆ ಇವ್ರಿಗೆ. ದಯವಿಟ್ಟು ಈ ಒಂದು ಅರ್ಚಕರು ದಯವಿಟ್ಟು ಸಹಾಯ ಮಾಡ್ಬೇಕು. ನೋಡಿ, ಅರ್ಚಕರು ದಯವಿಟ್ಟು ಸಹಾಯ ಮಾಡಿ. ಇಲ್ಲಿ ಶಾಸನ ಕೂಡ ಇದೆ, ಇದನ್ನು ಅಧ್ಯಯನ ಮಾಡಬೇಕು. ಶಿವಪುರ, ಅಗಳಕೇರ, ಬಂಡಿಯಾರ್ಲಾಪುರ ಈ ಗ್ರಾಮಸ್ಥರು ನೀವು ಈ ದೇವಸ್ಥಾನವನ್ನು ಉಳಿಸ್ಬೇಕು. ಏಕೆಂದ್ರೆ ಇದು ಅದ್ಭುತವಾದ ಶಿವಲಿಂಗ. ಇದು ದೇವಸ್ಥಾನ ಕೇವಲ ಶಿವರಾತ್ರಿ ಶ್ರಾವಣ ಮಾಸದಲ್ಲಿ ಈ ದೇವಸ್ಥಾನಕ್ಕೆ ಬರೋದ್ರಿಂದ ಯಾವುದೇ ಉಪಯೋಗ ಇಲ್ಲ. ಇಲ್ಲಿನ ಜನರ ನೀವೆಲ್ಲ ಸೇರಿ ಒಂದು ಸಮಿತಿ ಮಾಡಿ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕೆಂದು ಕೇಳ್ಕೊಳ್ತೀನಿ. ಇದು ನೀರಿನ ಹೊಂಡ, ಒಂದು ಕ್ಯೂಟ್ ಐತಿ ಸರ್ ಆ ಮೂಲೆ. ನೀರ ಮುನಿಗೈತಿ ಸರ್. ಅದ ಇನ್ನೊಂದ್ಸಲ ನೀರು ಹೋತಂದ್ರೆ ಬಂದ್ಬಿಡುತ್ತೆ ಸರ್. ಅದ ಓಕೆ ಓಕೆ, ಒಂದು ಅಡಿ ನೀರದ ಒಳಗೆ ಮಳೆಗಾಲ ತುಂಬ್ತದ ನನಗೆ ಫುಲ್ ಸರ್. ಮಳೆಗಾಲದಾಗ ಇಲ್ಲಿನ ಒಂದು ನೋಟ ಅಂತೂ ಅದ್ಭುತ. ವಿನಾಯಕ 1 ವರ್ಷದಿಂದಲೂ ಈ ದೇವಸ್ಥಾನಕ್ಕೆ ಬರ್ಬೇಕಂತ ಅನ್ಕೊಳ್ತಾ ಇದ್ದೆ, ಆದರೆ ಇವತ್ತು ನನಗೆ ಕಾಲ ಕೂಡಿ ಬಂತು ಅನಿಸುತ್ತೆ. ಈ ಶಿವರಾತ್ರಿ ಹಂಪಿಯ ಪಂಚಭೂತ ಲಿಂಗಗಳೆಂದರೆ ಬುಕ್ಸಾಗರದ ಕಿನ್ನರೇಶ್ವರ ಭೂಮಿ ತತ್ವ, ಹೊಸಪೇಟೆಯ ಜಂಬುನಾಥೇಶ್ವರ ಅಗ್ನಿತತ್ವ, ಶಿವಪುರದ ಸೋಮನಾಥೇಶ್ವರ ಆಕಾಶ ತತ್ವ, ಮಲ್ಲಾಪುರದ ವಾಣಿಭದ್ರೇಶ್ವರ ವಾಯುತತ್ವ ಹಾಗೂ ಹಂಪಿಯ ವಿರೂಪಾಕ್ಷೇಶ್ವರ ಜಲತತ್ವ. ಹಂಪಿಯ ವಿರೂಪಾಕ್ಷೇಶ್ವರನನ್ನು ಮಧ್ಯದಲ್ಲಿಟ್ಟುಕೊಂಡು 4 ದಿಕ್ಕಿನಲ್ಲೂ ವಾಸ್ತು ಪ್ರಕಾರ ಈ ದೇವಸ್ಥಾನವು ನಿರ್ಮಾಣಗೊಂಡಿವೆ. ಇದು ಕೇವಲ ದರ್ಶನ ಮಾತ್ರವಲ್ಲ, ಭೂಮಿ, ಜಲ, ವಾಯು, ಅಗ್ನಿಗೂ ಆಕಾಶ
ಈ ಪಂಚತತ್ವಗಳೊಂದಿಗೆ ಶಿವನ ಅನುಭವ ಪಡೆಯುವ ಅಪರೂಪದ ಅವಕಾಶವಾಗಿದೆ. ಸ್ನೇಹಿತರೆ, ಇದಾಗಿತ್ತು ಇಂದಿನ ವಿಶೇಷ ವಿಡಿಯೋ ಶಿವಪುರದ ಸೋಮನಾಥೇಶ್ವರ. ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನನ್ನ ಹಂಪಿ ಟ್ರಾವೆಲ್ ಟೈಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಕಾಮೆಂಟ್ ಹಾಕೋದನ್ನು ಮರಿಬೇಡಿ. ಧನ್ಯವಾದಗಳು.